ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 2024 ಕ್ವಶನ್ ಪೇಪರ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ 6 ಸೆಮಿಸ್ಟರ್ ಬಿ.ಕಾಮ್ಗೆ ಏನಿದೆ ಅವರಿಗೆ 24 ಕ್ವಶನ್ ಪೇಪರ್ಲಿ ಕ್ವಶನ್ ನಂಬರ್ 5 ಸೆಕ್ಷನ್ ಬಿಗೆ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಕೇಳಿದ್ದಾರೆ. ಬನ್ನಿ ಆ ಒಂದು ಕ್ವಶನ್ಸ್ ಏನು ಕೊಟ್ಟಿದ್ದಾರೆ, ಆ ಒಂದು ಕ್ವಶನ್ಸ್ಗೆ ಹೇಗೆ ಆನ್ಸರ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಬನ್ನಿ ಕ್ವಶನ್ಸ್ ಏನಿದೆ ನೋಡ್ತಾ ಹೋಗೋಣ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್. ನೋಡಿ, ಸೊ ನಿಮಗೆ ಎರಡು ಇನ್ಕಮ್ ಸ್ಟೇಟ್ಮೆಂಟ್ ಇದೆ, ಒಂದು ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್, ಇನ್ನೊಂದು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್. ನಮಗೆ ಕ್ವಶನ್ ಅಲ್ಲಿ ಕೇಳೋದು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಕೆ ಕೇಳಿದ್ದಾರೆ. ಇನ್ಫಾರ್ಮೇಶನ್ಸ್ ಏನೇನು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ಸೊ ಪರ್ಟಿಕ್ಯುಲರ್ಸ್ 2022-23 ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಒಂದು ಸೇಲ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇಯರ್ 6 lakh ಇದೆ, ಆಮೇಲೆ 7,50,000 ಇದೆಯಂತೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾರೆ 2,30,000 ಇದೆ, 2,80,000 ಇದೆ. ಅಡ್ಮಿನಿಸ್ಟ್ರೇಟಿವ್ ಅಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಕೊಟ್ಟಿದ್ದಾರೆ 1 lakh, 1,30,000 ಕೊಟ್ಟಿದ್ದಾರೆ. ಅದರ್ ಇನ್ಕಮ್ಸ್ ಕೊಟ್ಟಿದ್ದಾರೆ 65,000, 73,000 ಇದೆ. ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ 38,000, 47,000. ನೋಡಿ, ಇಷ್ಟೇ ಇನ್ಫಾರ್ಮೇಶನ್ಸ್ ಕೊಟ್ಟಿರೋದು. ಇದನ್ನ ಯೂಸ್ ಮಾಡಿಕೊಂಡು ನಮ್ಗೆ ಹೇಳಿದ್ದಾರೆ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ. ನೋಡಿ, ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಕಂಪ್ಯಾರಿಟಿವ್ ಕಾಮನ್ ಇಲ್ಲ ಟ್ರೆಂಡ್ ನಿಮ್ಗೆ ಸಿಗುತ್ತೆ. ಕ್ವಶನ್ಸ್ ಅನ್ನ ಖಂಡಿತವಾಗ್ಲೂ ಕೇಳ್ತಾರೆ. 4 ಮಾರ್ಕ್ಸ್ ನೀವು ಈಸಿಯಾಗಿ ತಗೋಬಹುದು. ಸೊ ನೀವು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಕೇಳಿದ್ದಾರೆ ಅಂದ್ರೆ ನೀವು ಈ ತರ ಕಾಲಮ್ಸ್ ಅನ್ನ ಹಾಕೊಳ್ಳಿ. ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಹೆಡ್ಡಿಂಗ್ ಕೊಟ್ಟು ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್, ದೆನ್ ನೆಕ್ಸ್ಟ್ 2 ಕಾಲಮ್ಸ್ ಇಯರ್ಸ್ ಕಾಲಮ್ ಹಾಕೊಳ್ಳಿ. ಯಾವ್ಯಾವ ಇಯರ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. 22 ಕೊಟ್ಟಿದ್ದಾರೆ, ಫಸ್ಟ್ 22, ಆಮೇಲೆ 23 ಇಯರ್ ಕೊಟ್ಟಿದ್ದಾರೆ, 23 ಹಾಕೊಂಡಿದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ನೀವು 2 ಕಾಲಮ್ ಮಾಡ್ಕೊಳ್ಳಿ. ಇನ್ಕ್ರೀಸ್ ಆರ್ ಡಿಕ್ರೀಸಸ್ ಏನಿರುತ್ತೆ ಇನ್ ಅಮೌಂಟ್ ಕಾಲಮ್ ಅಲ್ಲಿ ತೋರಿಸ್ಬೇಕು, ಮತ್ತೆ ಪರ್ಸೆಂಟೇಜ್ ಅಲ್ಲೂ ತೋರಿಸ್ಬೇಕು. ಹಾಗಾಗಿ ನೀವು ಕಂಪ್ಯಾರಿಟಿವ್ ಅಂದ್ರೆ ಸೊ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ನೆಕ್ಸ್ಟ್ 2 ಕಾಲಮ್ ಏನಿದೆ ಅದನ್ನ ಇನ್ಕ್ರೀಸ್ ಆರ್ ಡಿಕ್ರೀಸಸ್ ಅಲ್ಲಿ ನೀವು ತೋರಿಸ್ಬೇಕು. ಒಂದು ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್, ಇನ್ಕ್ರೀಸ್ ಆರ್ ಡಿಕ್ರೀಸಸ್ ಇನ್ ಪರ್ಸೆಂಟೇಜ್ ಅಲ್ಲಿ ತೋರಿಸ್ಬೇಕು. ಸೊ ಇನ್ಕಮ್ ಸ್ಟೇಟ್ಮೆಂಟ್ ಅಂದ್ರೆ ನಿಮಗೆ ಗೊತ್ತಿರಲಿ, ಫಸ್ಟ್ ಇನ್ಕಮ್ ಸ್ಟೇಟ್ಮೆಂಟ್ ನೀವು ಯಾವುದೇ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ಸೇಲ್ಸ್ ಅನ್ನ ತಗೋಬೇಕು. ಸೇಲ್ಸ್ 2022 ನಲ್ಲಿ ಎಷ್ಟು ಕೊಟ್ಟಿದ್ದಾರೆ? 6 lakh rupees ಕೊಟ್ಟಿದ್ದಾರೆ. 6 lakh ಫಸ್ಟ್ ಇಯರ್ ಕೊಟ್ಟಿದ್ದಾರೆ. ಸೆಕೆಂಡ್ ಇಯರ್ ಎಷ್ಟಿದೆ? 7,50,000 ಸೆಕೆಂಡ್ ಇಯರ್ ಕೊಟ್ಟಿದ್ದಾರೆ. ಸೊ ನೋಡಿ, ಅಮೌಂಟ್ ಅವರೇ ಕ್ವಶನ್ ಅಲ್ಲಿ ಕೊಟ್ಟಿರೋದು. ನೀವೀಗ ಏನ್ ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ನೆಕ್ಸ್ಟ್ ಕಾಲಮ್ ಏನ್ ಹೇಳುತ್ತೆ ಅಂದ್ರೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ ಹೇಳುತ್ತೆ. ಇನ್ಕ್ರೀಸ್ ಬೇಕಾದ್ರೂ ಆಗ್ಬೋದು, ಡಿಕ್ರೀಸ್ ಬೇಕಾದ್ರೂ ಆಗ್ಬೋದು. ಇಲ್ಲೇ ತೋರಿಸ್ಬೇಕು ನೀವು. ಆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನೋಡಿ, 22 ನಲ್ಲಿ 6 lakh ಇದ್ದಿದ್ದು 23 ನಲ್ಲಿ 7,50,000 ಆಗುತ್ತೆ ಸೇಲ್ಸ್. ಅಂದ್ರೆ 22 ನಲ್ಲಿ 6 lakh ಇದ್ದಂತಹ ಸೇಲ್ಸ್ 23 ಬಂದಾಗ 7,50,000 ಸೇಲ್ಸ್ ಆಯ್ತು ಅಂದ್ರೆ ಇನ್ಕ್ರೀಸ್ ಆಯ್ತು ಡಿಕ್ರೀಸ್ ಆಯ್ತು? ಜಸ್ಟ್ ಕಂಪೇರ್ ಮಾಡಿ. 6 lakh ಇದ್ದಿದ್ದು 7,50,000 ಆಯ್ತು ಅಂದ್ರೆ ಇನ್ಕ್ರೀಸ್ ಆಯ್ತು. ಎಷ್ಟು ಇನ್ಕ್ರೀಸ್ ಆಯ್ತು? 1,50,000 ಇನ್ಕ್ರೀಸ್ ಆಯ್ತು. ಹಾಗಾಗಿ ಇನ್ಕ್ರೀಸ್ ಕಾಲಮ್ ಅಲ್ಲಿ ನೀವು ಅಮೌಂಟ್ ಕಾಲಮ್ ಅಲ್ಲಿ ಅಮೌಂಟ್ ಅನ್ನ ತೋರಿಸ್ಬೇಕು. ಎಷ್ಟು ಅಮೌಂಟ್ ಇನ್ಕ್ರೀಸ್ ಆಗಿದೆ ಅಷ್ಟು ಅಮೌಂಟ್ ಅನ್ನ ನೀವು ಆ ಕಾಲಮ್ ಅಲ್ಲಿ ತೋರಿಸಬೇಕಾಗುತ್ತೆ. ಈಗ 6 lakh ಇದ್ದಿದ್ದು 7,50,000 ಆಯ್ತು ಅಂದ್ರೆ 1,50,000 ಇನ್ಕ್ರೀಸ್ ಆಯ್ತು. ಸೊ ಹಾಗಾಗಿ ಇನ್ಕ್ರೀಸ್ ಕಾಲಮ್ ಅಲ್ಲಿ 1,50,000 ತೋರಿಸಿದೀನಿ. ಇದು ಅಮೌಂಟ್ ಅಲ್ಲಿ ತೋರಿಸಿದೀನಿ. ಈ ಅಮೌಂಟ್ ನ ನಾವು ಪರ್ಸೆಂಟೇಜ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಪರ್ಸೆಂಟೇಜ್ ಅಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ನೋಡಿ, ಇನ್ಕ್ರೀಸ್ ಕಾಲಮ್ ಅಲ್ಲಿರೋ 1,50,000 ಡಿವೈಡೆಡ್ ಬೈ ಬೇಸ್ ಕಾಲಮ್ 6 lakh ಇಂಟು 100 ಮಾಡ್ಕೊಳ್ಳಿ. ಜಸ್ಟ್ ನಿಮ್ಗೆ ಇಲ್ಲಿ ಪರ್ಸೆಂಟೇಜ್ ಅನ್ನ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡಿರ್ತೀನಿ. ಸೊ 1,50,000 ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ 6 lakh ಇಂಟು 100 ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಬರುತ್ತಪ್ಪ ಅಂತ ಹೇಳಿದ್ರೆ ಸೊ 1,50,000 ಡಿವೈಡೆಡ್ ಬೈ 6 lakh ಇಂಟು 100 ಮಾಡಿದ್ರೆ ನಮಗೆ 25% ಬರುತ್ತೆ. ಸೊ ಈ 1,50,000 ಅಮೌಂಟ್ ಏನಿದೆ ಅದನ್ನ ನಾನು ಪರ್ಸೆಂಟೇಜ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಹೀಗೆ ನೀವು ಪರ್ಸೆಂಟೇಜ್ ಅನ್ನ ಮಾಡಬೇಕು. ಯಾವಾಗಲೂ ಕೂಡ ಹೀಗೆ ಮಾಡ್ತಾ ಹೋಗಿ. ಇನ್ಕ್ರೀಸ್ ಕಾಲಮ್ ಅಲ್ಲಿರೋ ಅಮೌಂಟು ಡಿವೈಡೆಡ್ ಬೈ ಫಸ್ಟ್ ಇಯರ್ ಅಲ್ಲಿರೋ ಅಮೌಂಟು ಇಂಟು 100 ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ನೋಡಿ. ಇದು ಸೇಲ್ಸ್. ಫಸ್ಟ್ ನೀವು ಸೇಲ್ಸ್ ಅನ್ನೇ ತಗೋಬೇಕು, ಸರಿನಾ? ಈ ಸೇಲ್ಸ್ ತಗೊಂಡಾದ್ಮೇಲೆ ಈ ಸೇಲ್ಸ್ ಅಲ್ಲಿ ನೀವು ಲೆಸ್ ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಗೂಡ್ ಸೋಲ್ಡ್, ದಟ್ ಈಸ್ COGS ಅಂತ ಕರಿತೀವಿ. ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಕ್ವಶನ್ ಅಲ್ಲಿ ಕೊಟ್ಟಿದಾರ ಅಂತ ಹೇಳಿದ್ರೆ ಎಸ್, ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಇಯರ್ 2,30,000 ಕೊಟ್ಟಿದ್ದಾರೆ. ಫಸ್ಟ್ ಇಯರ್ 2,30,000. ಸೆಕೆಂಡ್ ಇಯರ್ ಬಂದು 2,80,000 ಕೊಟ್ಟಿದ್ದಾರೆ. 2,80,000.
ಸೊ ಇದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅವ್ರು 2 ವರ್ಷದ ಡೀಟೇಲ್ಸ್ ಕೊಟ್ಟಿರೋದು. ನಾವೀಗ ಏನ್ ಮಾಡಬೇಕು, ಸೇಲ್ಸ್ ಅಲ್ಲಿ COGS ನ ಲೆಸ್ ಮಾಡಬೇಕು. ಈಗ COGS ಫಸ್ಟ್ ಇಯರ್ 2,30,000 ಇದ್ದಿದ್ದು ಸೆಕೆಂಡ್ ಇಯರ್ 2,80,000 ಆಯ್ತು ಅಂದ್ರೆ ಇನ್ಕ್ರೀಸ್ ಆಯ್ತು ಡಿಕ್ರೀಸ್ ಆಯ್ತು? ಇನ್ಕ್ರೀಸ್ ಆಯ್ತು. 2,30,000 ಇದ್ದಿದ್ದು 2,80,000 ಆಯ್ತು ಅಂದ್ರೆ ಇನ್ಕ್ರೀಸ್ ಆಯ್ತು. ಎಷ್ಟು ಇನ್ಕ್ರೀಸ್ ಆಯ್ತು ಅಂದ್ರೆ 50,000 ಇನ್ಕ್ರೀಸ್ ಆಗಿದೆ. 2,30,000 ಇದ್ದಿದ್ದು 80 ಆಯ್ತು ಅಂದ್ರೆ 50,000 ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಇದು ಅಮೌಂಟ್ ಅಲ್ಲಿ ತೋರಿಸಿದೀವಿ. ಈ ಅಮೌಂಟ್ ನಾವು ಪರ್ಸೆಂಟೇಜ್ ಅಲ್ಲಿ ಮಾಡಬೇಕು ಅಂದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಇರೋ ಅಮೌಂಟ್ 50,000 ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ 2,30,000 ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಪರ್ಸೆಂಟೇಜ್ ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ 50,000 ಡಿವೈಡೆಡ್ ಬೈ 2,30,000 ಇಂಟು 100 ಮಾಡಿದ್ರೆ ನಮಗೆ 21.73% ಬರುತ್ತೆ. 21.73% ಬರುತ್ತೆ. ಜಸ್ಟ್ ನಿಮ್ಗೆ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನ ಬೇಕಾದ್ರೆ ಇದಕ್ಕೂ ತೋರಿಸಿರ್ತೀನಿ. 2,30,000 ಡಿವೈಡೆಡ್ ಬೈ 50,000 ಇಂಟು 100 ಮಾಡ್ಕೋಬೇಕು. ಇಂಟು 100 ಮಾಡಿದ್ರೆ ನಿಮಗೆ 21% ನಿಮಗೆ ಸಿಗುತ್ತೆ. ಯಾವಾಗಲೂ ಕೂಡ ಹೀಗೆ ಇನ್ಕ್ರೀಸ್ ಕಾಲಮ್ ಅಲ್ಲಿರೋ ಅಮೌಂಟ್ ಡಿವೈಡೆಡ್ ಬೈ ಫಸ್ಟ್ ಇಯರ್ ಅಲ್ಲಿರೋ ಅಮೌಂಟು ಇಂಟು 100 ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಸಿಗುತ್ತೆ. ಈಗ ನೀವು ಸೇಲ್ಸ್ ಅಲ್ಲಿ COGS ನ ಲೆಸ್ ಮಾಡಬೇಕು. ಸೇಲ್ಸ್ ಅಲ್ಲಿ COGS ನ ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಗ್ರಾಸ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟ್ ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಹೇಗ್ ಬರುತ್ತಪ್ಪ ಅಂತ ಹೇಳಿದ್ರೆ, ಫಸ್ಟ್ ನೀವು ಲೆಸ್ ಮಾಡ್ತೀರಾ ಅಂದ್ರೆ ಜಸ್ಟ್ ಇವೆರಡು ಕಾಲಮ್ ಮಾತ್ರ ಲೆಸ್ ಮಾಡಿ, ನೆಕ್ಸ್ಟ್ 2 ಕಾಲಮ್ನ ಲೆಸ್ ಮಾಡಕ್ ಹೋಗ್ಬೇಡಿ. ಅದನ್ನ ಮೆಥಡ್ ಅನ್ನ ಅಪ್ಲೈ ಮಾಡಿ. ಈಗ ಫಸ್ಟ್ ಇಯರ್ ಅಲ್ಲಿ 6 ಲ್ಯಾಕ್ ಅಲ್ಲಿ 2,30,000 ನ ಲೆಸ್ ಮಾಡಿ. 6 ಲ್ಯಾಕ್ ಅಲ್ಲಿ 2,30,000 ಅನ್ನ ನೀವು ಲೆಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 3,70,000 ಬರುತ್ತೆ. 3,70,000 ಫಸ್ಟ್ ಕಾಲಮ್ ಅಲ್ಲಿ ಸಿಗುತ್ತೆ. ಅದೇ ತರ ಸೆಕೆಂಡ್ ಕಾಲಮ್ ಅಲ್ಲಿ ಬನ್ನಿ. 7,50,000 ಅಲ್ಲಿ 7,50,000 ಏನಿದೆ ಇದರಲ್ಲಿ ಮೈನಸ್ 2,80,000 ಅನ್ನ ನೀವು ಲೆಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ 4,70,000 ಬರುತ್ತೆ. 4,70,000 ಬರುತ್ತೆ. ಸೊ ಇದು ಗ್ರಾಸ್ ಪ್ರಾಫಿಟ್. ಹೀಗೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನೀವೇನ್ ಮಾಡಿ ಅಂದ್ರೆ ನೆಕ್ಸ್ಟ್ ಇವೆರಡು ಕಾಲಮ್ನ ನೀವು ಲೆಸ್ ಮಾಡ್ಲಿಕ್ಕೆ ಹೋಗ್ಬಿಡಿ, ಜಸ್ಟ್ ಮೆಥಡ್ ಅಪ್ಲೈ ಮಾಡಿ. ಈಗ ಫಸ್ಟ್ ಇಯರ್ ಅಲ್ಲಿ ಗ್ರಾಸ್ ಪ್ರಾಫಿಟ್ 3,70,000 ಇದ್ದಿದ್ದು ಸೆಕೆಂಡ್ ಇಯರ್ ಅಲ್ಲಿ 4,70,000 ಆಯ್ತು ಅಂದ್ರೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? 3,70,000 ಇದ್ದಿದ್ದ GP 4,70,000 ಆಯ್ತು ಅಂದ್ರೆ ಜಾಸ್ತಿ ಆಯ್ತು. ಎಷ್ಟು ಜಾಸ್ತಿ ಆಯ್ತು? 1,00,000 rupees ನನಗೆ ಜಾಸ್ತಿ ಆಯ್ತು. ಈಗ ನೀವು ಪರ್ಸೆಂಟೇಜ್ ಮಾಡ್ತೀರಾ ಅಂದ್ರೆ 1,00,000 ಇನ್ಕ್ರೀಸ್ ಅಮೌಂಟ್ 1,00,000 ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ 3,70,000 ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಯ್ತಪ್ಪ ಅಂದ್ರೆ 27.02% ನಮಗೆ ಜಾಸ್ತಿ ಆಗುತ್ತೆ. ಸೊ ಜಸ್ಟ್ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಬೇಕಾದ್ರೆ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಳ್ಳಿ. ಇನ್ಕ್ರೀಸ್ ಅಮೌಂಟ್ 1,00,000 ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ 3,70,000 ಇಂಟು 100 ಮಾಡಿದ್ರೆ ಸೊ ನಮಗೆ 27.02% ಜಾಸ್ತಿ ಆಯಿತು. ಸೊ ಇದು ಗ್ರಾಸ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿರೋದು. ಸೊ ಈ ಗ್ರಾಸ್ ಪ್ರಾಫಿಟ್ ನಿಮಗೆ ಬಂದಾದ್ಮೇಲೆ ಈ ಗ್ರಾಸ್ ಪ್ರಾಫಿಟ್ ಅಲ್ಲಿ ನೀವೇನ್ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅನ್ನ ನೀವು ಲೆಸ್ ಮಾಡಬೇಕು. ಯಾವ್ದು ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂದ್ರೆ ಕ್ವಶನ್ ಅಲ್ಲಿ ಇರೋದು ಇದೊಂದೇ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಅಡ್ಮಿನಿಸ್ಟ್ರೇಟಿವ್, ಸೆಲ್ಲಿಂಗ್, ಡಿಸ್ಟ್ರಿಬ್ಯೂಷನ್, ಆಫೀಸ್ ಎಕ್ಸ್ಪೆನ್ಸಸ್ ಏನಿದೆ ಇದನ್ನ ನಾವು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಒಂದು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್, ಇನ್ನೊಂದು ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್. ಇಲ್ಲಿ ಒಂದರಲ್ಲೇ ಕೊಟ್ಟಿದ್ದಾರೆ. ಸೊ ಆಫೀಸ್, ಅಡ್ಮಿನಿಸ್ಟ್ರೇಷನ್ ಅಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟು ಆಪರೇಟಿಂಗ್ ಎಕ್ಸ್ಪೆನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ 1,00,000 rupees ಇದೆ. ಸೆಕೆಂಡ್ ಇಯರ್ ಬಂದು 1,30,000 ಕೊಟ್ಟಿದ್ದಾರೆ. ಈಗ ನೋಡಿ, ಈಗ ಆಪರೇಟಿಂಗ್ ಎಕ್ಸ್ಪೆನ್ಸ್ ನ ಕಂಪೇರ್ ಮಾಡಿ 1,00,000 ಇದ್ದು 1,30,000 ಆಯ್ತು ಅಂದ್ರೆ ಇನ್ಕ್ರೀಸ್ ಆಯ್ತಾ ಡಿಕ್ರೀಸ್ ಆಯ್ತಾ? ಇನ್ಕ್ರೀಸ್ ಆಯ್ತು. ಎಷ್ಟು ಇನ್ಕ್ರೀಸ್ ಆಯ್ತು? 30,000 ಇನ್ಕ್ರೀಸ್ ಆಯ್ತು. ಇದು ಅಮೌಂಟ್ ಅಲ್ಲಿ ಸಿಕ್ತು. ನನಗೀಗ ಪರ್ಸೆಂಟೇಜ್ ಅಲ್ಲಿ ಬೇಕು ಅಂದ್ರೆ 30,000 ಇನ್ಕ್ರೀಸ್ ಅಮೌಂಟ್ 30,000 ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ 1,00,000 ಇಂಟು 100 ಮಾಡಿ. ಸೊ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂದ್ರೆ 30% ನಮಗೆ ಸಿಗುತ್ತೆ. ಇನ್ಕ್ರೀಸ್ ಅಮೌಂಟ್ ಡಿವೈಡೆಡ್ ಬೈ ಫಸ್ಟ್ ಇಯರ್ ಅಮೌಂಟ್ ಇಂಟು 100 ಯು ವಿಲ್ ಗೆಟ್ ಪರ್ಸೆಂಟೇಜ್. ಸೊ ಈಗ ನೀವೇನ್ ಮಾಡಬೇಕು ಅಂದ್ರೆ ಆಪರೇಟಿಂಗ್ ಎಕ್ಸ್ಪೆನ್ಸ್ ಕ್ವಶನ್ ಅಲ್ಲಿ ಇರೋದು ಇದೊಂದೇ, ಇನ್ಯಾವುದೇ ಎಕ್ಸ್ಪೆನ್ಸಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇಲ್ಲ. ಈ ಗ್ರಾಸ್ ಪ್ರಾಫಿಟ್ ಅಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸ್ ನ ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಆಪರೇಟಿಂಗ್ ಪ್ರಾಫಿಟ್ ಅಂತ ಕರಿತೀವಿ. ಆಪರೇಟಿಂಗ್ ಪ್ರಾಫಿಟ್. ಈಗ
3,70,000 1 ಲ್ಯಾಕ್ ಹೋದ್ರೆ ಎಷ್ಟು ಬರುತ್ತಪ್ಪ? 2,70,000 ಬರುತ್ತೆ ಆಪರೇಟಿಂಗ್ ಪ್ರಾಫಿಟ್. ಸೊ 4,70,000 1,30,000 ನೀವು ಲೆಸ್ ಮಾಡಿದ್ರೆ 4,70,000 1,30,000 ನೀವು ಲೆಸ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು 3,40,000 ಬರುತ್ತೆ. 3,40,000 ನಮಗೆ ಸಿಗುತ್ತೆ. ಈಗ ನೆಕ್ಸ್ಟ್ ಕಾಲಮು ಇನ್ಕ್ರೀಸ್ ಆ ಡಿಕ್ರೀಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈಗ ಆಪರೇಟಿಂಗ್ ಪ್ರಾಫಿಟ್ 2,70,000 ಇರೋದು 3,40,000 ಆಯಿತು ಅಂದರೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಆಯಿತು? 70,000 ನಮಗೆ ಜಾಸ್ತಿ ಆಯಿತು. ಈಗ ನೀವು ಪರ್ಸೆಂಟೇಜ್ ಮಾಡಬೇಕು ಅಂತ ಹೇಳಿದ್ರೆ ಇನ್ಕ್ರೀಸ್ ಅಮೌಂಟ್ 70,000 ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ 2,70,000 ಇಂಟು 100 ಮಾಡಿದ್ರೆ ನಮಗೆ ಪರ್ಸೆಂಟೇಜ್ ಬರುತ್ತೆ. 70,000 ಡಿವೈಡೆಡ್ ಬೈ 2,70,000 ಇಂಟು 100 ಮಾಡಿದ್ರೆ ನಮಗೆ 25.92% ನಮಗೆ ಸಿಗುತ್ತೆ. ಸೊ ಹಾಗಾಗಿ 25.92% ತಗೋಬೇಕು. ಇದು ಆಪರೇಟಿಂಗ್ ಪ್ರಾಫಿಟ್. ಸೊ ಹೀಗೆ ನೀವು ಮಾಡಬೇಕು. ಸೇಲ್ಸ್ ಲೆಸ್ COGS GP ಬರುತ್ತೆ. GPನಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸ್ ಕಳೆದ್ರೆ ಆಪರೇಟಿಂಗ್ ಪ್ರಾಫಿಟ್ ಬರುತ್ತೆ. ಈ ಆಪರೇಟಿಂಗ್ ಪ್ರಾಫಿಟ್ಗೆ ನೀವೇನು ಮಾಡಬೇಕು ಅಂದರೆ ಆ್ಯಡ್ ಎನಿ ಇನ್ಕಮ್ಸ್ ಇದ್ರೆ, ಅದರ್ ಇನ್ಕಮ್ ಇದ್ರೆ ಆ್ಯಡ್ ಮಾಡಬೇಕು. ದಟ್ ಇಸ್ ನಾನ್ ಆಪರೇಟಿಂಗ್ ಇನ್ಕಮ್. ಇಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ಅದರ್ ಇನ್ಕಮ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಆ್ಯಡ್ ಅದರ್ ಇನ್ಕಮ್ಸ್. ಸೊ ಆ್ಯಡ್ ಅದರ್ ಇನ್ಕಮ್ಸ್. ಇನ್ಕಮ್ಸ್ ಅಂದರೆ ದಟ್ ಇಸ್ ನಾನ್ ಆಪರೇಟಿಂಗ್ ಇನ್ಕಮ್ ಅಂತ. ಅದರ್ ಇನ್ಕಮ್ ಅಂದರೆ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅನ್ನು ನೀವು ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ ನಾನ್ ಆಪರೇಟಿಂಗ್ ಇನ್ಕಮ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಫಸ್ಟ್ ಇಯರ್ 65,000 ಕೊಟ್ಟಿದ್ದಾರೆ. ಸೆಕೆಂಡ್ ಇಯರ್ ಬಂದು 73,000 ಕೊಟ್ಟಿದ್ದಾರೆ. ಸೊ ಈಗ ನೀವೇನು ಮಾಡಿ ಅಂದರೆ 65,000 73,000 ಕೊಟ್ಟಿದ್ದಾರೆ. ಈಗ ನೀವೇನು ಮಾಡಿ ಅಂದರೆ ಜಸ್ಟ್ ಕಂಪೇರ್ ಮಾಡಿ. 65,000 ಇದ್ದಿದ್ದು 73 ಆಯಿತು ಅಂದರೆ ಜಾಸ್ತಿ ಆಯಿತಾ ಕಡಿಮೆ ಆಯಿತಾ? ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಆಯಿತು ಅಂದರೆ 8,000 ಜಾಸ್ತಿ ಆಯಿತು. ಇದು ಅಮೌಂಟಲ್ಲಿ ನನಗೆ 8,000 ಅಂತ ಗೊತ್ತಾಯಿತು. ಈಗ ನನಗೆ ಪರ್ಸೆಂಟೇಜ್ ಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು? ಇನ್ಕ್ರೀಸ್ ಅಮೌಂಟ್ 8,000 ಡಿವೈಡೆಡ್ ಬೈ ಫಸ್ಟ್ ಇಯರ್ ಅಮೌಂಟ್ 65,000 ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ 12.30% ನಮಗೆ ಸಿಗ್ತಾ ಆಗುತ್ತೆ. ಸೊ 12.30% ನಾವು ತಗೋಬೇಕಾಗುತ್ತೆ. ಈಗ ನೀವೇನು ಮಾಡಿ ಅಂದರೆ ಈ ಆಪರೇಟಿಂಗ್ ಪ್ರಾಫಿಟ್ಗೆ ಆ್ಯಡ್ ಅದರ್ ಇನ್ಕಮ್ಸನ್ನು ಆ್ಯಡ್ ಮಾಡಿ. ಅದರ್ ಇನ್ಕಮ್ಸನ್ನು ನಿಮಗೆ ಆ್ಯಡ್ ಮಾಡಿದಾಗ ಬರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಕರಿತಾ ಹೋಗ್ತೀವಿ. ಆ್ಯಡ್ ಮಾಡಿ 2,70,000ಗೆ 65,000ನ ಆ್ಯಡ್ ಮಾಡಿದ್ರೆ 2,70,000ಗೆ 65,000ನ ಆ್ಯಡ್ ಮಾಡಿದ್ರೆ 3,35,000 ಫಸ್ಟ್ ಕಾಲಮಲ್ಲಿ ಸಿಗುತ್ತೆ. 3,35,000. ಅದೇ ಥರ ಎರಡನೇ ಕಾಲಮಲ್ಲಿ 3,40,000ಗೆ 73,000ನ ಆ್ಯಡ್ ಮಾಡಿದ್ರೆ 3,40,000ಗೆ 73,000ನ ಆ್ಯಡ್ ಮಾಡಿದ್ರೆ 4,13,000 ಬರುತ್ತೆ. 4,13,000 ನಮಗೆ ಸಿಗುತ್ತೆ. ಸೊ ಇದು ಗ್ರಾಸ್ ಪ್ರಾಫಿಟ್ ಅಂತ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಇವೆರಡು ಕಾಲಮ್ ಮಾತ್ರ ಆ್ಯಡ್ ಮಾಡಿ. ಈಗ ನೀವು ಕಂಪೇರ್ ಮಾಡಿ 3,35,000 ಇದ್ದಿದ್ದು 4,13,000 ಆಯಿತು ಅಂತ ಹೇಳಿದ್ರೆ ಎಷ್ಟು ಜಾಸ್ತಿ ಆಯಿತು ಅಂತ ಹೇಳಿದ್ರೆ 78,000 ನಮಗೆ ಜಾಸ್ತಿ ಆಯಿತು. ಸೊ ಇನ್ಕ್ರೀಸ್ ಅಮೌಂಟ್ 78,000 ಅಂತ ತಗೊಳ್ತೀವಿ. ಜಸ್ಟ್ ನೀವು ಕಂಪೇರ್ ಮಾಡಬೇಕಷ್ಟೇ. ಕಂಪ್ಯಾರಿಟಿವ್ ಫಸ್ಟ್ ಇಯರಿಂದ ಸೆಕೆಂಡ್ ಇಯರಿಗೆ ನೋಡಿ ಎಷ್ಟು ಜಾಸ್ತಿ ಆಯಿತು ಅಂತ. 78,000 ಜಾಸ್ತಿ ಆಯಿತು. ಸೊ 78,000 ಇನ್ಕ್ರೀಸ್ ಆಯಿತು. ಇನ್ಕ್ರೀಸ್ ಅಮೌಂಟ್ ತೊಗೊಂಡಿದ್ದೀನಿ. ಈಗ ನೀವು ಪರ್ಸೆಂಟೇಜ್ ಮಾಡಬೇಕು ಅಂದರೆ ಇನ್ಕ್ರೀಸ್ ಅಮೌಂಟ್ 78,000 ಡಿವೈಡೆಡ್ ಬೈ 3,35,000 ಇಂಟು 100 ಮಾಡಿ. 3,35,000 ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಪರ್ಸೆಂಟೇಜ್ ಬರುತ್ತಪ್ಪ ಅಂತ ಹೇಳಿದ್ರೆ 23.28% ನಮಗೆ ಪ್ರಾಫಿಟ್ ಬಿಫೋರ್ ಸಿಗುತ್ತೆ. 23.28% ನಮಗೆ ಬರುತ್ತೆ. ಇದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ಈ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಲ್ಲಿ ನೀವೇನು ಮಾಡಬೇಕು ಅಂದರೆ ಲೆಸ್ ಇನ್ಕಮ್ ಟ್ಯಾಕ್ಸ್. ಇಫ್ ಇಟ್ ಈಸ್ ಗಿವನ್ ಇನ್ ದಿ ಕ್ವಶನ್ ಜಸ್ಟ್ ಡಿಡಕ್ಟ್ ಮಾಡಿ. ಲೆಸ್ ಇನ್ಕಮ್ ಟ್ಯಾಕ್ಸನ್ನು ಲೆಸ್ ಮಾಡಿ. ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ 38,000 ಫಸ್ಟ್ ಇಯರ್ ಇದೆ, 47,000 ಸೆಕೆಂಡ್ ಇಯರ್ ಕೊಟ್ಟಿದ್ದಾರೆ. ಸೊ 38 ಇದ್ದಿದ್ದು 47,000 ಆಯಿತು ಅಂತ ಹೇಳಿದ್ರೆ ಇನ್ಕ್ರೀಸ್ ಆಯಿತು ಅಂತ ಅರ್ಥ. ಎಷ್ಟು ಇನ್ಕ್ರೀಸ್ ಆಯ್ತಪ್ಪ ಅಂದರೆ 9,000 ಇನ್ಕ್ರೀಸ್ ಆಯಿತು. ಈಗ ಪರ್ಸೆಂಟೇಜ್ ಮಾಡಬೇಕಾ? ಇನ್ಕ್ರೀಸ್ ಅಮೌಂಟ್ 9,000 ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ 38,000 ಇಂಟು 100 ಮಾಡಿದ್ರೆ ನಮಗೆ 23.68% ಬರುತ್ತೆ. ಸೊ 23.68% ನಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಲ್ಲಿ 23.68 ನಮಗೆ ಇನ್ಕಮ್ ಟ್ಯಾಕ್ಸ್ ಪರ್ಸೆಂಟೇಜ್ ಸಿಗುತ್ತೆ.
ಸೊ ಪರ್ಸೆಂಟೇಜ್ ಸೇಮ್ ಆಸ್ ಇಟ್ ಈಸ್. ಇನ್ಕ್ರೀಸ್ ಅಮೌಂಟ್ 9,000 ಇನ್ಕ್ರೀಸ್ ಅಮೌಂಟ್ ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ 38,000 ಇಂಟು 100 ಮಾಡಿದ್ರೆ ನಿಮಗೆ 23.68 ಬರುತ್ತೆ. ಈಗ ನೀವೇನು ಮಾಡಿದ್ರೆ ಈ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಲೆಸ್ ಇನ್ಕಮ್ ಟ್ಯಾಕ್ಸ್ನ ನೀವು ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ ಬರೋದೇ ನಿಮಗೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ಈಗ 3,35,000 ಅಲ್ಲಿ 38,000 ಹೋದ್ರೆ 2,97,000 ಸಿಗುತ್ತೆ. 2,97,000 ನಮಗೆ ಫಸ್ಟ್ ಇಯರ್ ಸಿಗುತ್ತೆ. ಅದೇ ಥರ ಸೆಕೆಂಡ್ ಇಯರ್ ಬಂದರೆ 4,13,000 ಅಲ್ಲಿ -47,000ನ ಲೆಸ್ ಮಾಡಿದ್ರೆ ನಮಗೆ 3,66,000 ಸಿಗುತ್ತೆ. 3,66,000 ಸಿಗುತ್ತೆ. ಸೊ ಈಗ ನೀವೇನು ಮಾಡಬೇಕು ಅಂದರೆ 2,97,000 ಇದ್ದಿದ್ದು 3,66,000 ಆಯಿತು ಅಂದರೆ ಇನ್ಕ್ರೀಸ್ ಆಯಿತು. ಎಷ್ಟು ಅಮೌಂಟ್ ಇನ್ಕ್ರೀಸ್ ಆಯ್ತಪ್ಪ ಅಂತ ಹೇಳಿದ್ರೆ ಕಂಪೇರ್ ಮಾಡಿ ಎಷ್ಟು ಅಮೌಂಟ್ ಇನ್ಕ್ರೀಸ್ ಆಯಿತು ಅಂದರೆ 69,000 ನಮಗೆ ಇನ್ಕ್ರೀಸ್ ಆಯಿತು. 69,000 ಇನ್ಕ್ರೀಸ್ ಅಮೌಂಟ್. ಇದು ಅಮೌಂಟ್ ನಿಮಗೆ ಸಿಕ್ತು. ಪರ್ಸೆಂಟೇಜಲ್ಲಿ ಬೇಕಾ? ಇನ್ಕ್ರೀಸ್ ಅಮೌಂಟ್ 69,000 ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ 2,97,000 ಇಂಟು 100 ಮಾಡಿ. 69 ಡಿವೈಡೆಡ್ ಬೈ 2,97,000 ಇಂಟು 100 ಮಾಡಿದ್ರೆ ನಿಮಗೆ 23.23% ನಮಗೆ ಸಿಗ್ತಾ ಹೋಗುತ್ತೆ. 23.23% ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ನೀವು ಕಂಪ್ಯಾರಿಟಿವ್ ಮಾಡಿ ಕಾಮನ್ ಸೈಜ್ ಆದರೂ ಮಾಡಿ ಇದೇ ಫಾರ್ಮ್ಯಾಟ್ ಇರುತ್ತೆ. ಓಕೆ, ಅಂದರೆ ಕ್ಯಾಲ್ಕುಲೇಷನ್ ಮಾಡೋ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋ ಮೆಥಡ್ ಬೇರೆ. ಬಟ್ ಇಲ್ಲಿ ಪರ್ಟಿಕ್ಯುಲರ್ಸ್ ಏನು ಬರೀತಾರೆ ಇದೇ ಆರ್ಡ್ರಲ್ಲಿ ಇರಬೇಕು. ಸೇಲ್ಸ್ ಫಸ್ಟ್ ತಗೋಬೇಕು. ಸೇಲ್ಸಲ್ಲಿ COGS ಅನ್ನು ಲೆಸ್ ಮಾಡಬೇಕು. ಗ್ರಾಸ್ ಪ್ರಾಫಿಟ್ ಬರುತ್ತೆ. ಗ್ರಾಸ್ ಪ್ರಾಫಿಟಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಬೇಕು. ಲೈಕ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಟಿವ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ನ ಲೆಸ್ ಮಾಡಬೇಕು. ಅವಾಗ ಆಪರೇಟಿಂಗ್ ಪ್ರಾಫಿಟ್ ಬರುತ್ತೆ. ಆಪರೇಟಿಂಗ್ ಪ್ರಾಫಿಟ್ಗೆ ಆ್ಯಡ್ ಅದರ್ ಇನ್ಕಮ್ಸ್ ಅಥವಾ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಕೊಟ್ಟಿದ್ರೆ ಆ್ಯಡ್ ಮಾಡಿ, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ ಲೆಸ್ ಮಾಡಿ. ಅವಾಗ ನಿಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಲ್ಲಿ ಟ್ಯಾಕ್ಸ್ ಕೊಟ್ಟಿದ್ರೆ ಲೆಸ್ ಮಾಡಿ, ಕೊಟ್ಟಿಲ್ಲ ಅಂದರೆ ಸೊ ನೀವು ಏನು ಲೆಸ್ ಮಾಡೋಕೆ ಹೋಗ್ಬೇಡಿ. ಬರ್ತಕ್ಕಂಥದ್ದೇ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. ಇದು ಒಂದು ಸಿಂಪಲ್ ಕ್ವಶನ್ ಸೆಕ್ಷನ್ ಬಿಗೆ ಕೇಳಿರ್ತಕ್ಕಂಥದ್ದು 24 ಅಲ್ಲಿ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಸೊ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.